ನನ್ನ ಹೆಸರು ರಾಘವೇಂದ್ರ ಕುಂಜತಾಯಿ ಅಂತ. ಇಲ್ಲಿ 15 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ ಬಂದಾಗ ಈ ಕ್ಷೇತ್ರದಲ್ಲಿ ಇಲ್ಲಿ ಯಾವುದೇ ಇತಿಹಾಸಗಳು, ಯಾವುದೇ ಇದರ ಪುರಾಣದ ದಾಖಲೆಗಳು ಇರಲಿಲ್ಲ. ಕೊನೆಗೆ ಬೇರೆಯವರ ಪ್ರೇರಣೆಯಂತೆ ಇದ್ರ ಬಗ್ಗೆ ಶೋಧನೆ ಮಾಡ್ತಾ ಹೋದಾಗ ಇದ್ರ ಬಗ್ಗೆ ತುಂಬ ಒಂದು ಇತಿಹಾಸ, ಒಂದು ವಿಷಯ ಗೊತ್ತಾಯ್ತು ನನಗೆ. ಅದೇನೆಂದರೆ, ಇಲ್ಲಿ ಆದಿವಾಸಿಗಳು ಬುಡಕಟ್ಟು ಜನಾಂಗದವರು ಇಲ್ಲಿದ್ದರು 1800 ವರ್ಷದ ಹಿಂದೆ ಅಂತ ಗೊತ್ತಾಯಿತು. ಅವ್ರದ್ದು ಅಲ್ಲಿ ಸಮಾಧಿ ಸ್ಥಳಗಳೆಲ್ಲ ಉಂಟು. ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಮತ್ತೆ ಕೆಲವರು ಹೇಳಿದರು, ನೀವು ಸ್ಕಂದ ಪುರಾಣವನ್ನು ಹುಡುಕಿ ನೋಡಿ, ಅದರಲ್ಲಿ ಈ ದೇವಸ್ಥಾನದ ಇತಿಹಾಸ ಸಿಗ್ಬೋದು ಅಂತೇಳಿ ಹೇಳಿದರು. ಮತ್ತು ಸ್ಕಂದ ಪುರಾಣವನ್ನು ಹುಡುಕಿ ನೋಡಿದಾಗ ತುಂಬ ದೊಡ್ಡ ಪುಸ್ತಕ, 28 ಪುಸ್ತಕ ಉಂಟು, 18,000 ಶ್ಲೋಕ. ಅದನ್ನು 4.5 ವರ್ಷ ಬೇಕಾಯಿತು ಓದಲಿಕ್ಕೆ. ಅದನ್ನ ಓದಿದಾಗ ಇದ್ರದ್ದು ಇತಿಹಾಸ ಇದಕ್ಕೆ ಹೋಲಿಕೆ ಆಗುವಂಥ ಒಂದು ಕಥೆ ಸಿಕ್ತು ಅದರಲ್ಲಿ. ನಮ್ಮ ಭರತಖಂಡದ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಈ ಮೂಡುಗಲ್ಲು ದೇವಸ್ಥಾನ ಒಂದು ವಿಶೇಷವಾದ ದೇವಸ್ಥಾನ. ಗುಹಾಲಯ ಇದು. ಒಳಗಡೆ ನೀರುಂಟು, ಮತ್ತು ಉದ್ಭವ ಲಿಂಗ ಉಂಟು, ಪ್ರತಿಷ್ಠಾ ಮೂರ್ತಿ ಉಂಟು, ಮತ್ತು ಮೀನುಗಳೆಲ್ಲ ಉಂಟು ಈ ನೀರಿನಲ್ಲಿ. ನೀವು ಒಳಗಡೆ ಹೋಗ್ಬೋದು. ಹಾಗೆ ಪುರಾತನವಾದ ದೇವಸ್ಥಾನ ಇದು. ಅದ್ರ ಬಗ್ಗೆ ಇದಕ್ಕೆ ಹೋಲಿಕೆ ಆಗುವಂಥ ಒಂದು ಕತೆ. ಅದೇನೆಂದರೆ, ಒಂದು ಕಾಲದಲ್ಲಿ ಬ್ರಹ್ಮದೇವ ಭೂಮಿಯಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾಗ ಭೂಮಿಯಲ್ಲಿ ಸೃಷ್ಟಿ ಸಂತತಿ ಇಲ್ಲದೆ ಎಳೆದೋಯ್ತಂತೆ. ದೇವತೆಗಳೆಲ್ಲ ಚಿಂತೆಗೀಡು ಆಗ್ತಾರೆ. ಮತ್ತು ಅದ್ರ ಬಗ್ಗೆ ಅವರೊಂದು ದೇವಲೋಕದಲ್ಲಿ ಸಭೆಯನ್ನು ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾಕೆ ಹೀಗಾಯ್ತು ಅಂತ. ಆವಾಗ ಅವ್ರಿಗೆ ಗೊತ್ತಾಯ್ತದೆ, ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ. ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತದೆ. ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು ಅಂತೇಳಿ ಗೊತ್ತಾಯ್ತಂತೆ. ಅದೇ ಪ್ರಕಾರ ಮಹಾದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರು, ದೇವತೆಗಳೆಲ್ಲ ಸೇರಿಕೊಂಡು. ಒಮ್ಮೆ ಮಹಾದೇವ ಭೂಮಿಯ ವಿಹಾರಕ್ಕೆ ಬಂದಾಗ ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಒಳಗೆ ಹೋಗಿ ನೋಡ್ತಾರೆ ಅವರು. ಅಲ್ಲಿರುವ ನೀರು, ಜಲಚರ, ತಂಪು ವಾತಾವರಣ ಇದೆಲ್ಲ ನೋಡಿ ಸಂತೋಷಗೊಂಡ ದೇವರು ಅಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಮತ್ತು ಅಲ್ಲಿ ಸ್ಥಿರ ಆಗಿ ಬಿಡ್ತಾರೆ ಅವರು. ಆವಾಗ ಇಲ್ಲಿ ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತಂತೆ. ಮುಂದೆ ಕಲಿಯುಗ ಬರುವ ದೇವತೆಗಳ ಚಿಂತೆ ಶುರುವಾಗ್ತದೆ. ಆ ಮೂಲ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿದ್ರೆ, ಅಪವಿತ್ರವಾದರೆ ಬ್ರಹ್ಮನ ಸೃಷ್ಟಿ ಮತ್ತೆ ನಾಶ ಆಗುವ ಭೀತಿ ಉಂಟಂತೆ. ಅದಕ್ಕಾಗಿ ದೇವತೆಗಳ ಮೂಲ ಲಿಂಗವನ್ನು ಕಲಿಯಿಂದ ಮರೆ ಮಾಡಿ ಗುಹೆಯ ಒಳಗೆ ಇನ್ನೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಈ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ, ಮತ್ತು ಇದನ್ನು ಮುಟ್ಟಿ ಪೂಜೆ ಮಾಡಿದರೆ ಒಳಗಿರುವ ಮೂಲಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದರೆ ಫಲವನ್ನು ಹೊಂದಲಿ ಅಂತೇಳಿ ದೇವತೆಗಳು ಕಲಿಯುಗದ ಮನುಷ್ಯರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅದೇ ಪ್ರಕಾರವಾಗಿ ಅಲ್ಲಿ ನೀರಿನಲ್ಲಿ ಒಂದು ಉದ್ಭವ ಲಿಂಗ ಉಂಟು. ಅದನ್ನು ಎಲ್ಲರೂ ಮುಟ್ಟಿ ಪೂಜೆ ಮಾಡ್ಬೋದು. ಒಳಗಿನಿಂದ ನೀರು ಹೊರದು ಬಂದು ಆ ಲಿಂಗದ ಮೇಲೆ ಹೊರದು ಅಭಿಷೇಕ ಆಗಿ ಹೊರಗಡೆ ಬರ್ತದೆ. ಸೂರ್ಯ ಅಸ್ತ ಆಗುವಾಗ ಆ ಲಿಂಗಕ್ಕೆ ಸೂರ್ಯ ಕಿರಣ ಬೀಳ್ತದೆ. ಅದು ಸೂರ್ಯನೇ ಆರತಿ ಮಾಡೋದಂತೆ. ದೇವರು ಇಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಇರುವಂಥದ್ದು, ಅವರಿಗೆ ಪೂಜೆ ನೈವೇದ್ಯ ಏನೂ ಬೇಕಿಲ್ಲ ಅಂತೆ. ಹಾಗೆ ಪ್ರಕೃತಿಯೇ ಪೂಜೆ ಮಾಡುವಂಥ ಒಂದು ವಿಶೇಷವಾದ ದೇವಸ್ಥಾನ, ಅಪರೂಪವಾದ ದೇವಸ್ಥಾನ ಇದು. ಹಾಗೆ ಸ್ಕಂದ ಪುರಾಣದಲ್ಲಿ ಒಂದು ಉಲ್ಲೇಖ ಉಂಟು. ಅದು ಈ ಗುಹೆಗೆ ಹೋಲಿಕೆ ಆಗ್ತದೆ. ಮತ್ತು ಅದರ ಬಗ್ಗೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ಅದು ಇದರದ್ದು ನಿಜವಾದ ಕಥೆ ಅಂತೇಳಿ ಹೇಳಿದರು. ಮತ್ತು ಅದಕ್ಕೆ ಈಗ ಪುಸ್ತಕವನ್ನು ಪ್ರಿಂಟ್ ಮಾಡಿ ಬಿಟ್ಟಿದ್ದೇವೆ, ಎಲ್ಲ ಓದಿ ನೋಡ್ತಾ ಇದ್ದಾರೆ ಅದನ್ನ. ಹಾಗೆ ನಾನು 15 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಇಲ್ಲಿ ಎಳ್ಳಮಾಸೆಗೆ ವಿಶೇಷವಾದ ಜಾತ್ರೆ, ಮತ್ತು ಶಿವರಾತ್ರಿಗೆ ಜಾಗರಣೆ, ಶತರುದ್ರಾಭಿಷೇಕ ಎಲ್ಲ ಇರ್ತದೆ. ಮತ್ತು ಕಾರ್ತಿಕ ಮಾಸದಲ್ಲಿ ಸೋಮವಾರ ವಿಶೇಷವಾದ ಪೂಜೆ ಇರ್ತದೆ. ಮತ್ತು ಇಲ್ಲಿ ಕೆರಾಡಿಯಿಂದ 4 ಕಿಲೋಮೀಟ್ರ್ ಕಾಡಿನ ರಸ್ತೆಯಲ್ಲಿ ಬರಬೇಕು. ಸಾಧಾರಣವಾದ ವೆಹಿಕಲ್ ಬರೋದು, 4 ವೀಲ್ ಜೀಪು, ಸ್ವಲ್ಪ ದಪ್ಪ ಟೈರ್ ಇರೋ ಗಾಡಿ ಎಲ್ಲ ಬರ್ತದೆ, ಟಿ ಗಾಡಿ ಎಲ್ಲ ಬರ್ತದೆ. ಇಲ್ಲೇ 4 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಕಮಲಶಿಲೆಯಿಂದ 12 ಕಿಲೋಮೀಟ್ರ್ ದೂರ ಆಗ್ತದೆ, ಅರ್ಧ ಗಂಟೆ ಉಂಟು. ಕೊಲ್ಲೂರಿಂದ 30 ಕಿಲೋಮೀಟ್ರ್ ಆಗ್ತದೆ. ಕುಂದಾಪುರದಿಂದ ಒಂದು 40 ಕಿಲೋಮೀಟ್ರ್ ಆಗ್ತದೆ. ಮತ್ತು ಇಲ್ಲಿ ಮೂಲಸೌಕರ್ಯಗಳು ಯಾವುದೂ ಇಲ್ಲ. ವಿದ್ಯುತ್, ನೆಟ್ವರ್ಕ್ ಸಮಸ್ಯೆ, ನೆಟ್ವರ್ಕೇ ಇಲ್ಲ ಇಲ್ಲಿ. ರೋಡಿನ ಸಮಸ್ಯೆ, ಮತ್ತು ಸಂಜೆ ಬಂದವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇಲ್ಲ. ಮತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪೂಜೆ ಇರ್ತದೆ. ಮಧ್ಯಾಹ್ನ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ. ಮತ್ತು ನಡ್ಕೊಂಡು ಬರೋದಾದರೆ ತುಂಬ ಜಾಗ್ರತೆ ಬೇಕು. ಒಬ್ಬೊಬ್ಬರೇ ನಡ್ಕೊಂಡು ಬರಬಾರ್ದು. ಒಂದು 4-6 ಜನ ಇದ್ದರೆ ಒಟ್ಟಿಗೆ ಬರ್ಬೋದು. ಮಕ್ಕಳನ್ನೆಲ್ಲ ನಡ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಕಾಡು ಪ್ರಾಣಿಗಳು, ಕಾಡು ಕೋಣಗಳೆಲ್ಲ ಓಡಾಡ್ತಾ ಇರ್ತದೆ. ಹಾಗೆ ಬರುವವರು, ವೆಹಿಕಲಲ್ಲಿ ಬರೋರು ಹಾಗೆ ಮಧ್ಯದಾರಿಯಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಆಚೆ ಈಚೆ ಹೋಗಬಾರ್ದು. ನೇರವಾಗಿ ಇಲ್ಲಿ ಬರಬೇಕು, ಇಲ್ಲಿಂದ ಈ ಕಾಡಿಂದ ಹೊರಗೆ ಹೋಗಬೇಕು. ಆ ರೀತಿಯಲ್ಲಿ ಬರೋರು ಇದ್ದರೆ ಆರಾಮಾಗಿ ಬಂದು ಹೋಗ್ಬೋದು. ಸ್ವಲ್ಪ ಕಷ್ಟಪಟ್ಟವರು ಬಂದು ಹೋಗ್ಬೋದು. ಅನಾಹುತಗಳಾದರೆ ಇಲ್ಲಿ ಯಾವ ಗ್ಯಾರಂಟಿ ಇಲ್ಲ. ಯಾಕಂದರೆ ಸುತ್ತಲೂ ವೈಡ್ ಲೇಪ್ ಇದು, ಸುತ್ತಲೂ 5 ಕಿಲೋಮೀಟ್ರ್ ವೈಡ್ ಲೇಪ್ ಇದು. ಹಾಗಾಗಿ ಬರೋರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸಿ ಬರಬೇಕು.